ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅನ್ನೋದು ನಾವು ಒಪ್ಕೋತೀವಿ ನಾವು. ಇಲ್ಲ ಅವರು ನೇರವಾಗಿ ಅವರ ಓಟು ಇಬ್ಬರು ಓಟು ಕೂಡಿದಾಗ ನಮಗೆ ಸ್ವಲ್ಪ ಹಿನ್ನಡೆ ಆಗಿರೋದು ನಿಜ. ಅವ್ರು ಮೊದಲನೇ ಟ್ರಾಂಗಿಲರೇ ಈ ರೀತಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡೆ ರಾಜಕಾರಣ ಮಾಡ್ತಾರೆ ಅನ್ನೋದು ಗೊತ್ತಾಯಿದ್ರೆ ನಾವು ಒಂಥರದ ರಾಜಕಾರಣ ಮಾಡ್ತಾ ಇದ್ದೋ. ಎಲ್ಲಿ ಇಲ್ಲ ಎಲ್ಲಿ ಅಲ್ಲಿ ಮಾಡಿರು ಬಿಜೆಪಿಯರಿಗೆ ಓಟ್ ಹಾಕ್ಯಾರೆ. ಬಿಜೆಪಿ ಹಾಕ್ಯಾರೆ. ಹಾಕಕ್ಕೆ ಇಂಟ್ರೆಸ್ಟ್ ಇದ್ದ ನೋಟಕ್ಕೆ ಹಾಕ್ಯಾರೆ. ಹಾಂ, ನಮಗೆ ಟ್ರಾನ್ಸ್ಫರ್ ಆಗಿಲ್ಲ. ನಮಗೆ ಅವ್ರು 8,000 ಓಟು ನೋಟ್ ಹಾಕ್ಯಾರೆ. ಅವ್ರಿಗೆ ಈ ಬಿಜೆಪಿಗೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ, JDSಗೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ, ನೋಟ್ ಹಾಕ್ಯಾರೆ. ಅದರಿಂದ ನಮಗೆ ಯಾವುದೇ ಥರದ ಸಮ್ಮಿಶ್ರ ಸರ್ಕಾರದ ಇಲ್ಲ. ನಾವು 1 ಲಕ್ಷದ ಮೇಲೆ ಗೆಲ್ತೀವಿ ಅಂತ ಇದ್ದೆವು. ಆದರೆ BJP ಮತ್ತು ಏನು JDS ಎರಡು ಸಮ್ಮಿಶ್ರ ಒಂದಾದೋ ಆ ಎರಡೂ ಕಾರ್ಯಕರ್ತರು ಪ್ರಾವು. ಯಾಕೆಂದರೆ ಅವರು MLA ಎಲೆಕ್ಷನಲ್ಲಿ 3 ಲಕ್ಷ ಓಟ್ ತಗೊಂಡಿದ್ರು BJPಯವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಂದ. ಅವರು 3 ಲಕ್ಷದ ಓಟನ್ನ ನಾವು ಅಷ್ಟು ಸುಲಭಕ್ಕೆ ಅಲ್ಗಳಿಯೋಕ್ಕಾಗಲ್ಲ. ನೋಡ್ರಿ, ಪ್ರೀತಮ್ ಗೌಡರು ಅವರು BJPಗೆ ಸಹಾಯ ಮಾಡಿದ್ದಾರೆ, BJಪಿಯವ್ರ ಜೊತೆ ಕ್ಯಾನ್ವಾಸ್ ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ. BJP ಯಾವ ಓಟ್ ಯಾರಿಗೆ ಹಾಕಿರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡೋಕೆ ಹೋಗಿಲ್ಲ. ಓಟ್ ಯಾರಿಗೆ ಹಾಕಿರೋ ಗೊತ್ತಿಲ್ಲ. ಅವರಂತೂ ನಮಗೆ ನೇರವಾಗಿ ಬಂದು ಸಪೋರ್ಟ್ ಮಾಡಿಲ್ಲ. ಅವರಂತೂ BJP ಸಪೋರ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಲ್ಲ JDS ಸಪೋರ್ಟ್ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅನ್ನೋದು ನಾವು ಒಪ್ಕೋತೀವಿ ನಾವು. ಇಲ್ಲ ಅವರು ನೇರವಾಗಿ ಅವರ ಓಟು ಇಬ್ಬರು ಓಟು ಕೂಡಿದಾಗ ನಮಗೆ ಸ್ವಲ್ಪ ಹಿನ್ನಡೆ ಆಗಿರೋದು ನಿಜ. ಅವ್ರು ಮೊದಲನೇ ಟ್ರಾಂಗಿಲರೇ ಈ ರೀತಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡೆ ರಾಜಕಾರಣ ಮಾಡ್ತಾರೆ ಅನ್ನೋದು ಗೊತ್ತಾಯಿದ್ರೆ ನಾವು ಒಂಥರದ ರಾಜಕಾರಣ ಮಾಡ್ತಾ ಇದ್ದೋ. ಎಲ್ಲಿ ಇಲ್ಲ ಎಲ್ಲಿ ಅಲ್ಲಿ ಮಾಡಿರು ಬಿಜೆಪಿಯರಿಗೆ ಓಟ್ ಹಾಕ್ಯಾರೆ. ಬಿಜೆಪಿ ಹಾಕ್ಯಾರೆ. ಹಾಕಕ್ಕೆ ಇಂಟ್ರೆಸ್ಟ್ ಇದ್ದ ನೋಟಕ್ಕೆ ಹಾಕ್ಯಾರೆ. ಹಾಂ, ನಮಗೆ ಟ್ರಾನ್ಸ್ಫರ್ ಆಗಿಲ್ಲ. ನಮಗೆ ಅವ್ರು 8,000 ಓಟು ನೋಟ್ ಹಾಕ್ಯಾರೆ. ಅವ್ರಿಗೆ ಈ ಬಿಜೆಪಿಗೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ, JDSಗೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ, ನೋಟಕ್ಕೆ ಹಾಕ್ಯಾರೆ. ಅದರಿಂದ ನಮಗೆ ಯಾವುದೇ ಥರದ ಸಮ್ಮಿಶ್ರ ಸರ್ಕಾರದ ಇಲ್ಲ. ನಾವು 1 ಲಕ್ಷದ ಮೇಲೆ ಗೆಲ್ತೀವಿ ಅಂತ ಇದ್ದೆವು. ಆದರೆ BJP ಮತ್ತು ಏನು JDS ಎರಡು ಸಮ್ಮಿಶ್ರ ಒಂದಾದೋ ಆ ಎರಡೂ ಕಾರ್ಯಕರ್ತರು ಪ್ರಾವು. ಯಾಕೆಂದರೆ ಅವರು MLA ಎಲೆಕ್ಷನಲ್ಲಿ 3 ಲಕ್ಷ ಓಟ್ ತಗೊಂಡಿದ್ರು BJಪಿಯವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಂದ. ಅವರು 3 ಲಕ್ಷದ ಓಟನ್ನ ನಾವು ಅಷ್ಟು ಸುಲಭಕ್ಕೆ ಅಲ್ಗಳಿಯೋಕ್ಕಾಗಲ್ಲ. ನೋಡ್ರಿ, ಪ್ರೀತಮ್ ಗೌಡರು ಅವರು BJಪಿಗೆ ಸಹಾಯ ಮಾಡಿದ್ದಾರೆ, BJಪಿಯವ್ರ ಜೊತೆ ಕ್ಯಾನ್ವಾಸ್ ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ. BJP ಯಾವ ಓಟ್ ಯಾರಿಗೆ ಹಾಕಿರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡೋಕೆ ಹೋಗಿಲ್ಲ. ಓಟ್ ಯಾರಿಗೆ ಹಾಕಿರೋ ಗೊತ್ತಿಲ್ಲ. ಅವರಂತೂ ನಮಗೆ ನೇರವಾಗಿ ಬಂದು ಸಪೋರ್ಟ್ ಮಾಡಿಲ್ಲ. ಅವರಂತೂ BJP ಸಪೋರ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಲ್ಲ JDS ಸಪೋರ್ಟ್ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.